ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಇಡೀ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾ ಇದೆ. ಒಂದು ಕಡೆ ಲೇಟೆಸ್ಟ್ ಡೆವಲಪ್ಮೆಂಟ್, ಸ್ಫೋಟದ ತನಿಖೆಯನ್ನು ಎನ್ಐಎ ಅಧಿಕಾರಿಗಳ ತಂಡ ನಡೆಸಲಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಮೈಸೂರಿಗೆ ಅದರ ಮುಂದುವರೆದ ಭಾಗವಾಗಿ ಎನ್ಐಎ ಅಧಿಕಾರಿಗಳು ಬರ್ತಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅನ್ನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ FSL ಎಕ್ಸ್ಪರ್ಟ್ಸ್ ಇಂದ ಕಲೆ ಹಾಕ್ತಾರೆ. ಬಿಕಾಸ್ ಇದೊಂದು ಜಸ್ಟ್ ಸಾಮಾನ್ಯ ಬ್ಲಾಸ್ಟ್ ರೀತಿ ಗೋಚರಿಸ್ತಾ ಇಲ್ಲ. ಯಾಕಂದ್ರೆ ಬ್ಲಾಸ್ಟ್ ಅಲ್ಲಿ ಸತ್ತಂತಹ ವ್ಯಕ್ತಿಯ ಹಿನ್ನೆಲೆ ಆ ರೀತಿ ಇದೆ ಮತ್ತು ಸ್ಥಳದಲ್ಲಿ ಸಿಕ್ಕಿರುವಂತಹ ಕೆಲ ಅಂಶಗಳು, ಎವಿಡೆನ್ಸ್ಗಳು, ಕೆಮಿಕಲ್ ಎವಿಡೆನ್ಸ್ ಇರಬಹುದು ಅಥವಾ ಆ ಸಿಲಿಂಡರನ್ನು ಈತ ಎಲ್ಲಿ ಖರೀದಿ ಮಾಡಿದ್ದು, ಸ್ವಲ್ಪ ದಿವಸದ ಹಿಂದೆ ಮೈಸೂರಿಗೆ ಯಾಕೆ ಬಂದ, ಮೈಸೂರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ, ಈ ಎಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಇದೊಂದು ಸಾಮಾನ್ಯ ಪ್ರಕರಣ ಅಂತ ಎನ್ಐಎ ನೋಡೋದಕ್ಕೆ ತಯಾರಿಲ್ಲ. ಯಾಕಂದರೆ ಈತ ಒಬ್ಬನೇ ಉತ್ತರ ಭಾರತದಿಂದ ಬಂದಿರಲಿಲ್ಲ, ಈತನ ಜೊತೆಗೆ ಸಂಗಡಿಗರು ಇದ್ದರು ಅಂತ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲೀಂ ಜೊತೆಗೆ ವಾಸ ಇದ್ದಂತಹ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಗೆ ಪೊಲೀಸರು ಆ ಇಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ. ಉತ್ತರ ಪ್ರದೇಶದಿಂದ ಬಂದಿದ್ರು ಅಂತ. ಆರಂಭಿಕ ಹಂತದಲ್ಲಿ ಇವರೆಲ್ಲ ಪಶ್ಚಿಮ ಬಂಗಾಳದವರು ಅಂತ ಹೇಳಲಾಗ್ತಾ ಇತ್ತು. ಪ್ರತಿದಿನ ಸಲೀಂ ಜೊತೆಗೆ ಇಬ್ರು ಕೂಡ ಬಲೂನ್ ಮಾರಾಟ ಮಾಡ್ತಾ ಇದ್ರು. ನಿನ್ನೆ ಸಲೀಂ ಮಾತ್ರ ಬಲೂನ್ ಮಾರಾಟ ಮಾಡೋಕೆ ಹೋಗಿದ್ದ, ಇವರಿಬ್ರು ಹೋಗಿರ್ಲಿಲ್ಲ. ಉಳಿದ ಇಬ್ಬರು ನಿನ್ನೆ ಲಾಡ್ಜ್ನಲ್ಲೇ ರೂಮ್ ಮಾಡ್ಕೊಂಡಿದ್ರು ಅಂತ ನಾವು ಹೇಳ್ತಾ ಇದ್ವಲ್ಲ, ಅಲ್ಲೇ ಇದ್ರಂತೆ. ಯಾಕೆ ಹೋಗಿರ್ಲಿಲ್ಲ ಹೇಳಿ ಕೇಳಿ ನಿನ್ನೆ ಡಿಸೆಂಬರ್ 25ನೇ ತಾರೀಕು ಹೋಗದೆ ಇರೋದಕ್ಕೆ ರೀಸನ್ ಏನಿರುತ್ತೆ? ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲೇ ಇರ್ತಾರೆ. ಸೊ ಬಿಸ್ನೆಸ್ಸೇ ಮೈಂಡ್ ಸೆಟ್ ಇದ್ದಿದ್ರೆ ಯಾಕೆ ಹೋಗಿರಲಿಲ್ಲ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ KP ನಾಗರಾಜ್. ಈ ಇಬ್ಬರು ಗೈರಾಗಿದ್ರ ಬಗ್ಗೆ, ಕೆಲಸಕ್ಕೆ ಗೈರಾಗಿದ್ರ ಬಗ್ಗೆ ಏನೇನು ಮಾಹಿತಿಗಳು ಸಿಕ್ಕಿದೆ, ಮತ್ತೆ ಈ ಹೀಲಿಯಂ ಸಿಲಿಂಡರ್ ಇವ್ರು ಎಲ್ಲಿಂದ ಖರೀದಿ ಮಾಡಿದ್ರು, ಆ ಸೈಕಲ್ ಇವ್ರಿಗೆ ಸಿಕ್ಕಿದೆ ಎಲ್ಲಿಂದ, ಅದೆಲ್ಲದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ? ಮಮತಾ, ಈಗಾಗಲೇ ಶರೀಫ್ ಲಾಡ್ಜ್ನಲ್ಲಿ ಸಲೀಂ ಇದ್ದದ್ದು ಸ್ಪಷ್ಟವಾಗಿ ಗೊತ್ತಾಗಿರೋ. ಸಲೀಂನ ಜೊತೆಯಲ್ಲಿ ಇನ್ನಿಬ್ಬರು ಕೂಡ ಇದ್ದರು. ಅವರು ಕೂಡ ಬಲೂನನ್ನು ಮಾರಾಟವನ್ನು ಮಾಡ್ತಾಯಿದ್ರು. ಕಳೆದ 15 ದಿನಗಳಿಂದಲೂ ಕೂಡ ಅವರು ಕಳೆದ 15 ದಿನಗಳಿಂದ ಬಲೂನ್ನ ಮಾರಾಟ ಮಾಡೋದಕ್ಕೆ ಮೂವರು ಕೂಡ ಒಟ್ಟಿಗೆ ಒಂದೊಂದು ಸೈಕಲಲ್ಲಿ, ಒಟ್ಟು 3 ಸೈಕಲಲ್ಲಿ ಅವರು ತೆರಳ್ತಾ ಇದ್ದರು. ಆದರೆ ನಿನ್ನೆ ಮಾತ್ರ ಸಲೀಂ ಒಬ್ಬನೇ ತೆರಳಿರುವಂಥದ್ದು. ಉಳಿದ ಇನ್ನಿಬ್ಬರು ಬಲೂನ್ ಮಾರಾಟ ಮಾಡೋದಕ್ಕೆ ತೆರಳಿಲ್ಲ. ಯಾಕೆ ತೆರಳಿಲ್ಲ ಗೊತ್ತಾಗಿಲ್ಲ. ಇದು ಇಡೀ ಪ್ರಕರಣದ ತನಿಖೆಯ ದಿಕ್ಕನ್ನು ಕೂಡ ಬದಲಾಯಿಸ್ತಾ ಇದೆ. ಸದ್ಯಕ್ಕೆ ಸಲೀಂನ ಜೊತೆಯಲ್ಲಿದ್ದಂತಹ ಇಬ್ಬರನ್ನು ಪೊಲೀಸರು ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೀವು ಯಾವಾಗ ಮೈಸೂರಿಗೆ ಬಂದಂಥದ್ದು, ನಿಮ್ಮ ಆ್ಯಕ್ಟಿವಿಟೀಸ್ ಏನು, ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇದೆ. ಮಮತಾ, ಯಾವಾಗ ಈ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಾದಂಥ ತಿರುವುಗಳು ನಿಧಾನಕ್ಕೆ ಶುರುವಾಗ್ತಾ ಇದ್ದಾವೆ, ಅಂದರೆ ಕೋಇನ್ಸಿಡೆನ್ಸು ಮತ್ತೊಂದು ಏನೇನೋ ಈ ಒಂದು ಪ್ರಕರಣದಲ್ಲಿ ಅನುಮಾನಗಳ ದೊಡ್ಡ ಹೊಗೆಯೇ ಶುರುವಾಗ್ತಾ ಇದೆ. ಪರಿಣಾಮವಾಗಿ ಚಿಕ್ಕ ಚಿಕ್ಕ ಅಂಶಗಳು ಕೂಡ ಭಾಳ ಮಹತ್ವವನ್ನು ಕೂಡ ಪಡಿತಾ ಇದ್ದಾವೆ. ಒಂದು ಕಡೆಯಲ್ಲಿ ಸಲೀಂ ಅರಮನೆ ಒಳಗಡೆ ಹೋಗಿ ಫೋಟೋ ತೆಗೆಸ್ಕೊಂಡಿರುವಂಥ ವಿಚಾರ ಇರ್ಬೋದು. ಮತ್ತೊಂದು ಕಡೆಯಲ್ಲಿ ಈಗ ಸಲೀಂನ ಜೊತೆಯಲ್ಲಿ ಇದ್ದಂಥವರು ಪ್ರತಿದಿನ ಬಲೂನ್ ಮಾರಾಟಕ್ಕೆ ಹೋದಂಥವರು ನಿನ್ನೆ ಮಾತ್ರ ಹೋಗದೇ ಇರುವಂಥದ್ದು, ಇವೆಲ್ಲವೂ ಕೂಡ ಅನುಮಾನಕ್ಕೀಡಾಗ್ತಾ ಇದೆ. ಈಗಾಗಲೇ NIA ಈ ಬಗ್ಗೆ ತನಿಖೆಯು ಕೂಡ ಶುರುವಾಗಿದೆ. ಜೊತೆಗೆ ನೀವು ಹೇಳಿದಂತೆ ಹೀಲಿಯಮನ್ನು ಎಲ್ಲಿಂದ ತರ್ತಾ ಇದ್ರು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಹೀಲಿಯಂನ ಗ್ಯಾಸನ್ನು ಎಲ್ಲಿಂದ ರೀಫಿಲ್ ಮಾಡಿಸ್ಕೋತಾ ಇದ್ರು ಅನ್ನುವಂಥ ನಿಟ್ಟಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಮಮತಾ.